ಶಿವಣ್ಣ, ಥ್ಯಾಂಕ್ ಯು. ನಿಮಗೆ ನೆನಪಿದ್ರೆ ಶಾಕುಂತ್ಲೆ ಸಿಕ್ಕಳು ಅನ್ನುವಂತ ಹಾಡು ಎಷ್ಟು ಸೂಪರ್ ಹಿಟ್ ಆಗಿತ್ತು ಅಂತ. ಅವತ್ತು ಆ ಕ್ಯೂಟ್ ಸ್ಮೈಲ್ ಕೊಟ್ಟು ಇಡೀ ಕರ್ನಾಟಕದಾದ್ಯಂತ ಒಂದು ಹಾಡಿನ ಮೂಲಕ ವೈರಲ್ ಆದ ಹುಡುಗ ಇವತ್ತು ಲಾಂಗ್ ಹಿಡ್ಕೊಂಡು ಈ ಲೆವೆಲ್ಗೆ ಮಾಸ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದೀರಾ. ಇವತ್ತು ಆ ಮಟ್ಟಿಗೆ ಹಿಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಅಪ್ಪು ಸರ್ ಕಾರಣ, ಅದನ್ನ ನಾನು ನೆನ್ಸ್ಕೊಳ್ಳೇಬೇಕು. ಥ್ಯಾಂಕ್ ಯು ಅಪ್ಪು ಸರ್. ನಮ್ಮ ಆಡಿಯೋ ರೈಟ್ಸ್ ನ ಯಾರು ಕೇಳ್ತಾ ಇರೋರು ಇದೊಂದು ಸಾಂಗ್ ನ ಕೇಳ್ಬಿಟ್ಟು ದಿಸ್ ಸಾಂಗ್ ವಿಲ್ ವರ್ಕ್, ಐ ನೀಡ್ ದಿಸ್ ಆಲ್ಬಮ್ ಅಂದ್ಬಿಟ್ಟು ಅವತ್ತು ತಗೊಂಡ್ರು. ಅದೊಂದು ಕಾರಣಕ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ರೆಕಗ್ನೈಸ್ ಆಗೋಕ್ಕೆ ಸಾಧ್ಯ ಆಯಿತು. ಸೊ ನಾನು ಅಪ್ಪು ಸರ್ನ ನೆನೆಸ್ತಾ ಮೊದಲನೇದಾಗಿ ಇಲ್ಲಿ ಬಂದಿರೋದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಶಿವಣ್ಣ, ನಾನು ಐ ಥಿಂಕ್ ನನಗೆ ಬುದ್ಧಿ ಬಂದಾಗಿಂದನೂ ನಿಮ್ಮನ್ನ ನಾನು ನೋಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಾವು ಸಿಕ್ಕಿಂಗೆ ಗ್ಯಾಂಗ್ಟಾಕ್ಗೆ ಶ್ರೀರಾಮ್ ಶೂಟಿಂಗ್ ಹೋಗಿದ್ವಿ. ಸೊ ಅವಾಗಿಂದಾನು ನನಗೆ ಯಾವಾಗ ಬುದ್ಧಿ ಬಂದಾಗಿಂದನೂ ನಾನು ಇಲ್ಲಿವರೆಗೂ ನಿಮ್ಮನ್ನ ಅಡ್ಮೈರ್ ಮಾಡ್ಕೊಂಡು ಬಂದಿದ್ದೀನಿ. ಯು ಆರ್ ಮೋರ್ ಲೈಕ್ ಅವರ್ ಫ್ಯಾಮಿಲಿ. ಯಾಕೆಂದರೆ ನಮ್ಮೂರವ್ರು ಕೂಡ ಆಗ್ಬಿಟ್ಟಿದ್ದೀರಾ ಇವಾಗ, ಕನಕಪುರದವರೇ ನೀವು ಕೂಡ. ಸೊ ಅದೊಂದು ಬ್ಲೆಸ್ಸಿಂಗು. ನನ್ನ ಮೊದಲನೇ ಸಿನಿಮಾಗೂ ಕೂಡ ನೀವು ಸಪೋರ್ಟ್ ಮಾಡಿದ್ರಿ. ನಿಮ್ಮ ಒಂದು ಫ್ಯಾಮಿಲಿ ಸಪೋರ್ಟು, ನಿಮ್ಮ ಸಪೋರ್ಟು. ಆಮೇಲೆ ಸರ್ ಪ್ರೇಮ್ ಸರ್, ನನ್ನ ತಂದೆಗೆ ನೀವು ಆ್ಯಕ್ಷನ್ ಕಟ್ ಹೇಳಿದ್ರಿ ಪ್ರೀತಿಕೆ ಭೂಮಿ ಮೇಲಿದೆ. ಇವತ್ತು ನನ್ನ ಟ್ರೈಲರ್ ಲಾಂಚ್ಗೆ ನೀವು ಇವೆಂಟ್ ಬಂದಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಮೇಡಮ್ ಹೇಳ್ದಂಗೆ ನೀವೆಲ್ಲ ಫೌಂಡರ್ HOD ಅಂಡರ್ವರ್ಲ್ಡ್ ಸಿನಿಮಾಗಳಿಗೆ, ನಾವು ಇವಾಗ ಹೊಸದಾಗಿ ಅಡ್ಮಿಟ್ ಆಗಿರೋ ಜೂನಿಯರ್ಸು. ಸೊ ನಿಮ್ಮ ಆಶೀರ್ವಾದ ನಮಗೆ ತುಂಬ ಬೇಕಾಗಿದೆ. ಆ್ಯಂಡ್ ಧನುಷ್ ಸರ್ ಮೇಡಮ್ ಹೇಳ್ದಂಗೆ ಸೀನಿಯರ್ ಸ್ಟೂಡೆಂಟು ಒಂದು ಅಂಡರ್ವರ್ಲ್ಡ್ ಯೂನಿವರ್ಸಿಟಿಗೆ. ಸೊ ನಾನು ಆಗಲಿ ನಮ್ಮ ನಿರ್ದೇಶಕರಾಗಲಿ ಈಗ ಹೊಸದಾಗಿ ಅಡ್ಮಿಟ್ ಆಗಿದ್ದೀವಿ ಯೂನಿವರ್ಸಿಟಿಗೆ. ಎಲ್ಲರ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ತಂದೆ ತಾಯಿ ಬಗ್ಗೆ ಇವತ್ತು ಈ ವೇದಿಕೆ ಮೇಲೆ ನೆನೆಸ್ಕೊಳ್ಳೇಬೇಕು. ಇವತ್ತು ಎಲ್ಲರೂ ಡಿಗ್ರಿ ಮುಗಿಸಿ MS ಮಾಡು ಇಲ್ಲ ಬಿಸ್ನೆಸ್ ಮಾಡು ಅನ್ನೋ ಒಂದು ಕಾಲದಲ್ಲಿ ನನ್ನ ತಂದೆ, ನೀನು ಏನಾದರೂ ಆಗು, ಜಗತ್ತಿಗೆ ನೀನು ಕೆಟ್ಟವನು ಅನ್ಸ್ಕೊಬೇಡ, ಸುಳ್ಳ ಅನ್ಸ್ಕೊಬೇಡ, ಜಗತ್ತಿಗೆ ನೀನು ಒಳ್ಳೆ ಹುಡುಗ ಆಗು ಅಂತ ಹೇಳಿ ನನ್ನ ಇಂಡಸ್ಟ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಅಪ್ಪ. ಆ್ಯಂಡ್ ಅವ ಇವತ್ತು ನೀವು 12 ಗಂಟೆಗೆ ಮನೆಗೆ ಹೋಗಿಲ್ಲ ಅಂದರೆ ಫೋನ್ ಮಾಡ್ತೀರಾ, ಊಟಕ್ಕೆ ಬರ್ತೀರಾ ಅಂತ ಹೇಳಿ. ಆ ಪ್ರೀತಿಗೆ ಯಾವುದೇ ಕಾರಣಕ್ಕೂ ಅದು ಕೋಟಿ ಕೊಟ್ಟರು ಸಿಗಲ್ಲ. ಆ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನಿಮಗೆ. ಆ್ಯಂಡ್ ನನ್ನ ಮಣ್ಣ ಬಂದಿದ್ದಾನೆ, ಈಸ್ ಆಲ್ವೇಸ್ ಆರ್ ಸಪೋರ್ಟರ್. ನಮ್ಮ ಫ್ಯಾಮಿಲಿ ಎಲ್ಲ ಹೆಗ್ಲು ಮೇಲೆ ಹೊತ್ಕೊಂಡು ನಡೆಸ್ತಾ ಇದ್ದಾನೆ. ಐ ಥ್ಯಾಂಕ್ ಹಿಮ್ ಆಲ್ಸೋ. ಆ್ಯಂಡ್ ಡಾಲಿ ಪಿಕ್ಚರ್ಸ್ ಬಂದಾಗ ಸರ್ ಹೇಳ್ತಾ ಇದ್ರು, ಏನು ಶ್ರೀಮಂತರ ಮಕ್ಕಳನ್ನ ನೀನು ಹಾಕೊಂಡು ಸಿನಿಮಾ ಮಾಡ್ತಾ ಇದೆಯಾ ಅಂತ. ಸರ್ ಹಂಗೆ ಇದ್ದಿದ್ರೆ ನಾನು 7 ವರ್ಷ ಗ್ಯಾಪ್ ತಗೋತಾ ಇರಲಿಲ್ಲ ಸರ್. ಏಕೆಂದರೆ ಇವತ್ತು ದುಡ್ಡಿರೋರೆಲ್ಲ ಹೀರೋ ಆಗೋಕ್ಕಾಗಲ್ಲ. ಅದು ಅಲ್ಟಿಮೇಟ್ಲಿ ಜನ ಒಪ್ಕೊಬೇಕು, ಸರಸ್ವತಿ ಕಲೆ ಇರಬೇಕು, ಸರಸ್ವತಿ ಆಶೀರ್ವಾದ ಇರಬೇಕು. ಇವತ್ತು ಸೂಪರ್ ಸ್ಟಾರ್ ಮಕ್ಕಳುಗಳು ಫೇಲ್ ಆಗಿರೋ ಉದಾಹರಣೆಗಳು ಇದ್ದಾರೆ, ಬಡವ್ರ ಮಕ್ಕಳು ಸೂಪರ್ ಸ್ಟಾರ್ ಆಗಿರೋ ಉದಾಹರಣೆಗಳು ಇದೆ. ಸೊ ಅಲ್ಟಿಮೇಟ್ಲಿ ಅದು ಕಲೆ. ದುಡ್ಡಿದ್ರೆ ಎಲೆಕ್ಷನ್ ಗೆಲ್ಬೋದು, ಬಟ್ ಸಿನಿಮಾ ಗೆಲ್ಸೋದು ತುಂಬಾ ಕಷ್ಟ ಇದೆ ಇವಾಗ. ಅಲ್ಲ, ಅವ್ರ ಮಾಸ್ತಿ ಸರ್ ಸೈಡಲ್ಲಿ ಕರೆದ್ರೆ ಹೇಳಿದ್ರು ಡೈಲಾಗ್ ಸಖತ್ತಾಗಿ ಹೊಡಿತಾನೆ, ಡೈಲಾಗ್ ಹೊಡಿಸಿ ಅಂತ. ನಾನು ಹೇಳಕ್ಕಿಂತ ಮುಂಚೆನೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದಾರೆ ಅವರು. ಅದಕ್ಕೆ ನಾವು ಡಾಲಿ ಸರ್ಗೆ ತುಂಬಾ ಋಣಿಯಾಗಿರ್ತೀವಿ. ಯಾಕೆಂದ್ರೆ ನಾವು ಫಸ್ಟ್ ಸಿನಿಮಾ ಒಂದು ಹೇಳಿದಾಗ, ಅವ್ರಿಗೆ ಕತೆ ಹೇಳಿದಾಗ ಅವ್ರದೇ ಒಂದು ಪ್ರೊಸೆಸ್ ಅಲ್ಲಿ ಇದ್ರು, ಹೆಡ್ ಬುಷ್ ಅಲ್ಲಿ ಒಂದು ಟೆನ್ಷನ್ ಅಲ್ಲಿ ಇದ್ರು. ಮಾಡ್ತೀನಿ ಕಣ, ಈ ಸಿನಿಮಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಮತ್ತೆ ನಮ್ಮ ಡೈರೆಕ್ಟರ್ ಜರ್ನಿನೇ ಒಂದು ಸಿನಿಮಾ ಮಾಡ್ಬೋದು. ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟಿದೀವಿ. ಒಂದು ಆಫೀಸ್ ಹಾಕೊಂಡು ಮಾಸಿ ಸರ್ನ ಕೂರಿಸ್ಕೊಂಡು ಡೈಲಾಗ್ ಬರ್ಸಿ ವರ್ಕ್ಶಾಪ್ ಮಾಡಿ 1 ವರ್ಷ ಅಲ್ದಿದ್ದೀವಿ. ಇದೇ ವೈಶಾಖ್ ಅವ್ರಿಗೂ ಕೂಡ ನಾವು ಕತೆ ಹೋಗಿ ಹೇಳಿದ್ವಿ, ಸದಾಶಿವನಗರ್ ಸ್ಟಾರ್ ಬಕ್ಸ್ ಅಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ. ಇವತ್ತು ಅವರು ಬಂದಿದ್ದಾರೆ. ಥ್ಯಾಂಕ್ ಯು ವೈಶಾಖ್ ಅವರೇ ಬಂದಿದ್ಗೆ. ಸೊ ಇಷ್ಟು ಒಂದು ಜರ್ನಿ ಮಧ್ಯೆ ಇದೊಂದು ಪೇಷನ್ಸ್ ಇಟ್ಕೊಂಡು, ತಾಳ್ಮೆ ಇಟ್ಕೊಂಡು ಈ ಇಂಡಸ್ಟ್ರಿಗೆ ಧುಮುಕ್ಬಿಟ್ಟಿದೀವಪ್ಪ, ಬಣ್ಣ ಹಚ್ಬಿಟ್ಟಿದೀವಿ ಮುಖಕ್ಕೆ. ಇದೊಂದು ಏನೋ ಒಂದು ನಶೆ ಅನ್ಬೋದು, ಹೇಳಕ್ಕಾಗಲ್ಲ. ಇದು ಚಿತ್ರರಂಗ ಅನ್ನೋದು. ಹೋಗಿದ ಕಡೆ ಎಲ್ಲ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಕೇಳ್ತಾರೆ, ನಾವು ಉತ್ತರ ಕೊಡ್ಲೇಬೇಕು, ಬಿಡಬಾರ್ದು. ಮತ್ತೆ ಇದ್ರಲ್ಲಿ ಏನಾದ್ರು ಮಾಡಿ ಸಕ್ಸಸ್ ಆಗ್ಲೇಬೇಕಲ್ಲ ಅಂತ ಹೇಳಿ ನಾವು ಇವತ್ತು ಸಿನಿಮಾನ ನಿರ್ಮಾಣ ಮಾಡಿದೀವಿ. ಅಣ್ಣ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಇವತ್ತು ಹೇಗೆ ನಾಗಭೂಷಣ್ ಆಗಿರ್ಬೋದು, ಪೂರ್ಣ ಆಗಿರ್ಬೋದು, ಅವ್ರಿಗೆ ಎಷ್ಟು ಬೆಲೆ ಕೊಟ್ಟು ಅವ್ರಿಗೆ ಸಿನಿಮಾಗಳು ಮಾಡ್ತಾ ಇದ್ದೀರೋ, ನನ್ನನ್ನು ಅದೊಂದು ನಿಮ್ಮ ಒಂದು ಬತ್ತಳಿಕೆಗೆ ಹಾಕೊಂಡಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಣ್ಣ. ಅಂಡ್ ನನ್ನ ಜೊತೆ ಮಾಡಿರೋಂಥ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ. ಇವತ್ತು ಎಷ್ಟೋ ಜನ ಬಂದಿಲ್ಲ, ಬಟ್ ಅಂದ್ರೂ ತುಂಬಾ ದೂರದಿಂದ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಎಂಟೈರ್ ಕರ್ನಾಟಕದಿಂದ ಎಲ್ಲ ವಿಶಸ್ ಕಳಿಸಿದ್ರು. ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಯೂನಿಟ್ ಅವ್ರಿಗೆ ನಾನು ತುಂಬಾ ಕಾಟ ಕೊಟ್ಟಿದ್ದೀನಿ, ಅದಕ್ಕೊಂದು ನಾನು ಸಾರಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನನಗೆ ಈ ನಟನೆ ಜೊತೆ JC ಯೂನಿವರ್ಸಿಟಿ ನಟನೆ ಜೊತೆ ಸಿನಿಮಾ ನಿರ್ಮಾಣ ಮಾಡೋ ಒಂದು ಕಲಿಕೆ ಕೂಡ ಆಗಿದೆ. ಅದಕ್ಕೆ ನಾನು ಧನಂಜಯ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀನು ಒಬ್ಬ ಮುಂದೆ ಒಂದು ಪ್ರೊಡ್ಯೂಸರ್ ಆಗ್ಬೇಕು, ನೀನೊಂದು ಸಂಸ್ಥೆ ಕಟ್ಟಬೇಕು, ನೀನೊಂದು 4-5 ಜನಕ್ಕೆ ಕೆಲಸ ಕೊಡಬೇಕು, ನಿರ್ಮಾಣ ಹೇಗಾಗುತ್ತೆ ಅನ್ನೋದು ತಿಳ್ಕೊಬೇಕು ಅಂತ ಹೇಳ್ತಾ ಇದ್ರು. ನಾನು ಯಾವಾಗ್ಲೂ ಕ್ಯಾರವಾನ್ ಬಿಟ್ಟು ಪ್ರೊಡಕ್ಷನ್ ಟೇಬಲ್ ಮೇಲೆ ಕೂರ್ತಿತಾ ಇದೆ, ಪ್ರತಿಯೊಂದು ಬಿಲ್ನ ಚೆಕ್ ಮಾಡ್ತಾ ಇದೆ. ಯಾಕೆಂದ್ರೆ ನಮ್ಮ ಮೇಲೆ ಅವ್ರು ಬಂಡವಾಳ ಹಾಕ್ತಾ ಇದ್ದಾರೆ ಅಂದ್ರೆ ಅದನ್ನ ನಂಬಿಕೆನ ಉಳಿಸ್ಕೊಬೇಕು. ಅದು ಒಂದು ಚೌಕಟ್ಟಲ್ಲಿ ನಾವು ಸಿನಿಮಾ ಮಾಡಬೇಕು ಅಂತ ಹೇಳಿ ನಿರ್ಮಾಣನ ಹೇಗೆ ಮಾಡ್ಬೇಕು ಸಿನಿಮಾನ ಅಂತ ತುಂಬಾ ಕಲ್ತಿದ್ದೀನಿ. ಥ್ಯಾಂಕ್ ಯು ಅಣ್ಣ, ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ಕೆ. ಅಂಡ್ ಎಲ್ಲಾರ್ಗು ಇವತ್ತು ಅಂದ್ರೆ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ, ಫೆಬ್ರವರಿ 6ಕ್ಕೆ.
ಅಂಡ್ ನನ್ನ ಒಂದು ಅಂದ್ರೆ ಒಂದು ಅನಾಲಿಟಿಕ್ಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಹೀರೋಗೂ ಒಂದೊಂದು ರೌಡಿಸಮ್ ಸಿನಿಮಾ ಆಶೀರ್ವಾದ ಮಾಡಿದೆ. ಈಗ ಸರ್ ಕರಿಯಾ ಸಿನಿಮಾದಲ್ಲಿ ದರ್ಶನ್ ಸರ್ನ ಲಾಂಚ್ ಮಾಡಿದ್ರು. ಶಿವಣ್ಣಂಗೆ ಜೋಗಿ ಇರ್ಬೋದು, ಓಂ ಇರ್ಬೋದು, ಡಾಲಿ ಅಣ್ಣಂಗೆ ಡಾಲಿ ಪಾತ್ರ ಕೈ ಕೊಡ್ತು. ಅದೇ ಒಂದು ನಾವು ಅಂದ್ರೆ ಒಂದು ಏನೋ ನಮಗೊಂದು ಆಗುತ್ತಪ್ಪ ಈ JC ಸಿನಿಮಾದಲ್ಲಿ ಒಂದು ಮ್ಯಾಡಿ ಕ್ಯಾರೆಕ್ಟರ್ ಕೈ ಹಿಡಿಯುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಸಿನಿಮಾ ಮಾಡಿದೀವಿ. ಅಂಡ್ ಒಳ್ಳೆ ಸೋಷಿಯಲ್ ಮೆಸೇಜ್ ಕೂಡ ಕೊಟ್ಟಿದ್ದೀವಿ ಈ ಸಿನಿಮಾದಲ್ಲಿ. ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್ ಸೂಪರ್. ಎಲ್ಲರಿಗೂ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂತ ಕೇಳ್ತೀವಿ, ನಿಮಗೆ ಆ ಕ್ವೆಶನ್ ಕೇಳಲ್ಲ. ಪಾತ್ರ ಪರಿಚಯ ಆಗೋ ರೀತಿ ಒಂದು ಚಿಕ್ಕ ಡೈಲಾಗ್ ಹೊಡೆದ್ಬಿಡಿ, ಹೇಳ್ತೀನಿ. ವಾಟ್ ಈಸ್ ಮ್ಯಾಡಿ? ಮ್ಯಾಡಿ ಅಂದ್ರೆ ಒಂದು ಇನ್ನೋಸೆಂಟ್ ನ ಕೆಣಕಿದ್ರೆ ಅವ್ನು ಯಾವ ಮಟ್ಟಕ್ಕೆ ಕ್ರೂರಿ ಆಗ್ತಾನೆ ಅನ್ನೋದು ಒಂದು ಮ್ಯಾಡಿ ಕ್ಯಾರೆಕ್ಟರ್. ಅಂಡ್ JC ಬಗ್ಗೆ ನೀವು ಆಲ್ರೆಡಿ ಟ್ರೇಲರ್ ಅಲ್ಲಿ ನೋಡಿರ್ತೀರಾ ಅನ್ಸುತ್ತೆ. ಒಂದು JC ಬಗ್ಗೆ ಚಿಕ್ಕದಾಗಿ ಹೇಳಬೇಕು, ಒಂದು ಸಿನಾಪ್ಸಿಸ್ ಕೊಡಬೇಕು ಅಂದ್ರೆ ನಮ್ಮ ಮಾಸ್ತಿ ಸರ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. JCಲಿ 6,500 ಜನ ಕೈದಿಗಳಿದೀವಿ. 6,000 ಜನ ಗಂಡಸರು, ಮಿಕ್ದವರೆಲ್ಲ ಹೆಂಗಸರು. ಅವ್ರ ಬ್ಯಾರಕ್ಗೆ ನಾವು ಹೋಗಂಗಿಲ್ಲ, ನಮ್ಮ ಬ್ಯಾರಕ್ಗೆ ಅವ್ರು ಬರಂಗಿಲ್ಲ. ಇಲ್ಲೆಲ್ಲ ಬಿಳಿ ಬಟ್ಟೆ ಹಾಕೊಂಡಿದಾರಲ್ಲ, ಇವರೆಲ್ಲ ಸಜಾ ಕೈದಿಗಳು, ನಾವೆಲ್ಲ ಅಂಡರ್ ಟ್ರೈಲ್ಗಳು. ಇಲ್ಲಿ ಬೀಡಿ, ಸಿಗರೇಟು, ಗಾಂಜಾ, ಅಫೀಮು, ಎಣ್ಣೆ, ಹೆಣ್ಣು ಎಲ್ಲ ಸಿಗುತ್ತೆ. ಇದೆಲ್ಲ ಬೇಕು ಅಂದ್ರೆ ಜೋಬ್ ತುಂಬಾ ದುಡ್ಡಿರ್ಬೇಕು, ಇಲ್ಲಾಂದ್ರೆ ಫೀಲ್ಡ್ ಅಲ್ಲಿ ಒಳ್ಳೆ ಹವಾ ಇರಬೇಕು. ಇಲ್ಲಿ ಚುಚ್ಚಿಸ್ಕೊಂಡವರು ಇದಾರೆ, ಚುಚ್ಚಿರೋರು ಇದಾರೆ, ಆನೆ ಹೊಡೆದಿರೋ ದುಷ್ಟರು ಇದಾರೆ, ಇರುವೆನೂ ಸಾಯಿಸಿರೋ ನತ ದುಷ್ಟರು ಇದಾರೆ. ಎಲ್ಲರೂ ಹೇಳ್ತಾರೆ JC ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಅಂತ, ಆದ್ರೆ ಜಾಸ್ತಿ ಕಾಸ್ಟ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಥ್ಯಾಂಕ್ ಯು.